ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಇವತ್ತಿನ ದಿನ ಬಹಳ ಪ್ರಮುಖವಾದಂಥ ದಿನ ಆಗಿತ್ತು. ಅದಕ್ಕೆ ಕಾರಣ ಅಂದರೆ ಇವತ್ತು ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆಗೋದು ಬಾಕಿ ಇತ್ತು. ರಿಸರ್ವ್ ಫಾರ್ ಜಡ್ಜ್ಮೆಂಟ್ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಹೀಗಾಗಿ ಸಹಜವಾಗಿ ಕುತೂಹಲ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಯಾವ ರೀತಿಯಾದಂಥ ತೀರ್ಪನ್ನು ಕೊಡಬಹುದು ಅಂತ. ಇಲ್ಲಿ ಎರಡು ರೀತಿಯಾದಂಥ ಚರ್ಚೆ ಅಥವಾ ಎರಡು ರೀತಿಯಾದಂಥ ಒಂದು ರೀತಿ ನಿರೀಕ್ಷೆ ಅಂಥದ್ದೆಲ್ಲವೂ ಕೂಡ ಇತ್ತು. ಒಂದು, ಈ ಸೌಜನ್ಯ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ರಿಟ್ ಪಿಟಿಷನ್ ಅನ್ನು ಹಾಕಿದ್ರು. ಹೀಗಾಗಿ ಕೋರ್ಟ್ ಏನಾದರೂ ಮರುತನಿಖೆ ಕುರಿತಂತೆ ಆದೇಶವನ್ನು ಹೊರಡಿಸಬಹುದಾ, ಅಂಥದ್ದೇನಾದರೂ ಆಗಬಹುದಾ ಎನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಮತ್ತೊಂದು ಕಡೆಯಿಂದ ಸಿಬಿಐನವರು ಸಂತೋಷ್ ರಾವ್ನೇ ಆರೋಪಿ ಅಂತ ಹೇಳಿ ಮೇಲ್ಮನವಿಗೆ ಪ್ರಯತ್ನವೂ ಕೂಡ ಮಾಡ್ತಾ ಇದ್ರು. ಆ ರೀತಿಯಾಗಿ ಏನಾದರೂ ಆಗಬಹುದಾ, ಆ ರೀತಿಯಾಗಿ ಕೂಡ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇತ್ತು. ಅಂತಿಮವಾಗಿ ಕೋರ್ಟ್ ಎಲ್ಲ ಅರ್ಜಿಯನ್ನು ಕೂಡ ವಜಾಗೊಳಿಸಿದೆ. ಹಾಗಂದ ಮಾತ್ರಕ್ಕೆ ಇದು ಸೋಲು ಅಂತ ಅರ್ಥ ಅಲ್ಲ. ಇಲ್ಲಿವರೆಗೆ ಸಾಕಷ್ಟು ಮಂದಿ ಹಿಂದೆ ಸಂತೋಷ್ ರಾವೇ ನಿರಪರಾಧಿ ಅಂತ ಸ್ಪಷ್ಟವಾದಂಥ ತೀರ್ಪು ಬಂದರೂ ಕೂಡ ಸಂತೋಷ್ ರಾವ್ನೇ ಆರೋಪಿ, ಸಂತೋಷ್ ರಾವ್ನೇ ಅಪರಾಧಿ ಅಂತ ಬಿಂಬಿಸುವಂಥ ಕೆಲಸ ಆಗ್ತಾ ಇತ್ತು. ಇಲ್ಲಿಗೆ ಬಹಳ ಕ್ಲಿಯರ್ ಆದಂಥ ರಿಸಲ್ಟ್ ಅಥವಾ ಬಹಳ ಕ್ಲಿಯರ್ ಆದಂಥ ಪಿಕ್ಚರ್ ಸಿಕ್ಕಂತಾಗಿದೆ. ಸಂತೋಷ್ ರಾವ್ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಅಪರಾಧಿ ಅಲ್ಲ, ಸಂಪೂರ್ಣವಾದಂಥ ನಿರಪರಾಧಿ ಅಂತ. ಹೀಗಾಗಿ ಇನ್ನು ಮುಂದೆ ವಾಯ್ಸ್ ರೈಸ್ ಮಾಡಬೇಕಾಗಿರೋದು ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು, ಸೌಜನ್ಯ ವಿಚಾರ. 11ರಿಂದ 12 ವರ್ಷ ಸುದೀರ್ಘ ಅವಧಿ ಹೋರಾಟ, ಕಾನೂನು ರೀತಿಯಾದಂಥ ಹೋರಾಟ ಎಲ್ಲವೂ ಆದರೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಗಲಿಲ್ಲ. ಹೆಣ್ಣು ಮಗಳಿಗೆ, ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿಲ್ಲ. ಮತ್ತೊಂದು ಕಡೆಯಿಂದ ಸಂತೋಷ್ ರಾವ್ ಎನ್ನುವಂಥ ಅಮಾಯಕ ಜೊತೆಗೆ, ಈಗ ಅಮಾಯಕ ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳ್ಬೋದು, ಅಮಾಯಕ ಜೊತೆಗೆ ಆತನ ಕುಟುಂಬಸ್ಥರು ಕೂಡ ಅಥವಾ ಆತನ ಇಡೀ ಕುಟುಂಬವೇ ಸರ್ವನಾಶ ಆಗುವಂಥ ಪರಿಸ್ಥಿತಿ ಎದುರಾಯಿತು. ಹೀಗಾಗಿ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಟ್ಟಿಯಾಗಿ, ಇನ್ನಷ್ಟು ಗಟ್ಟಿಯಾಗಿ ಧ್ವನಿ ಎತ್ತಬೇಕಾಗಿದೆ. ನನ್ನ ಜೊತೆಗೆ ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಾಕಂದರೆ ಹೋರಾಟದ ಸ್ವರೂಪ ಮತ್ತಷ್ಟು ಬದಲಾಗ್ತಾ ಇದೆ. ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಯಾಕಂದರೆ ಇಲ್ಲಿಗೆ ನಿಲ್ಲುವಂಥ ಹೋರಾಟ ಇದಲ್ಲ, ಇದು ಬೇರೆ ಬೇರೆ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಹೋಗುತ್ತೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಮಾತಾಡಿಸ್ತೀನಿ. ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಮಾತಾಡಿಸಿದೆ. ಇವತ್ತು ಬೇರೆ ಸಂದರ್ಭ, ಬೇರೆ ಸಮಯ. ಈಗ ತಾನೇ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂತು. ಅದನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಾ ಅಥವಾ ಯಾವ ರೀತಿಯಾಗಿ ರಿಸೀವ್ ಮಾಡ್ತೀರಿ ಇದನ್ನು? ಪ್ರಥಮತವಾಗಿ ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಂಥ ಒಂದು ತೀರ್ಪು ಶಿರಸ ನಮಿಸಿ ಅದನ್ನು ನಾವು ಪಾಲಿಸಬೇಕಾಗ್ತದೆ. ಪಾಲಿಸ್ತೇವೆ ನಾವು. ಒಂದು ಸಂತೋಷದ ಸುದ್ದಿ ಏನಂತ ಹೇಳಿದರೆ, ಏನು ಅತ್ಯಾಚಾರಿಗಳ ಪರವಾಗಿ ಸಂತೋಷ್ ರಾವೇ ಅತ್ಯಾಚಾರಿ, ಸಂತೋಷ್ ರಾವೇ ಅತ್ಯಾಚಾರಿ ಅಂತ ಹೇಳಿ ಕಳೆದ ಜೂನ್ 16ನೇ ತಾರೀಕಿಗೆ ಕೊಟ್ಟಂಥ ಒಂದು ತೀರ್ಪು, ಅದು ನ್ಯಾಯಾಲಯ ಕೊಟ್ಟದ್ದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಲಿ, ಸೌಜನ್ಯ ಪರ ಹೋರಾಟಗಾರರು ಕೊಟ್ಟ ತೀರ್ಮಾನ ಅಲ್ಲ. ಅದನ್ನು ಇಟ್ಕೊಂಡು ಕೂಡ ಕೆಲವು ಮಾಧ್ಯಮಗಳು, ಜನಗಳು ಅವನೇ ಅತ್ಯಾಚಾರಿ, ಅವನೇ ಅತ್ಯಾಚಾರಿ, ಅವನೇ ಅತ್ಯಾಚಾರಿ ಅಂತ. ಅದಕ್ಕೆ ಇವತ್ತು ಬ್ರೇಕ್ ಬಿತ್ತು. ಇದು ನಮ್ಮ ಹೋರಾಟದ ದೊಡ್ಡ ಜಯ. 12 ವರ್ಷದ ಹೋರಾಟಕ್ಕೆ ಸಂದಂಥ ದೊಡ್ಡ ಜಯ. ಯಾಕೆಂತ ಹೇಳ್ತೇನೆ ಅಂತ ಹೇಳಿದರೆ, ನಾವು ಈ ಹೋರಾಟದ ಪ್ರಥಮ ಹಂತದಲ್ಲಿ ಆರೋಪಿಗಳು ಹೊರಗಡೆ ಇದ್ದಾರೆ. ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ 2012ರಿಂದ 2024 ತನಕ ಹೇಳ್ತಾನೇ ಬಂದಿದ್ದೇವೆ. ಅದಕ್ಕೆ 2 ಸಲ ಜಜ್ಮೆಂಟ್ ಬಂತು ನೋಡಿ. ಸಂತೋಷ್ ರಾವ್ ನಿರಪರಾಧಿ ಅಂದರೆ ಹೇಗೆ ಸಂತೋಷ್ ರಾವ್ಗೆ ಮತ್ತು ಸೌಜನ್ಯನಿಗೆ ಸಂಬಂಧವೇ ಇಲ್ಲ ಅಂತ ಹೇಳಿ, ಸಣ್ಣ ಸಾಕ್ಷಿಯೂ ಇಲ್ಲ. ಹಾಗಾದ್ರೆ ಅತ್ಯಾಚಾರಿಗಳು ಯಾರು ಅದು ಗೊತ್ತಾಗಬೇಕಲ್ಲ. ಅದು ಗೊತ್ತಾಗಬೇಕಾದ್ರೆ ಈಗ ನೋಡಿ, ಮಾನ್ಯ ನ್ಯಾಯಾಲಯ ಹೇಳಿದೆ, ಎಲ್ಲ 3 ಕೇಸುಗಳನ್ನು, ಒಂದನ್ನು ಏನು ಸಂತೋಷ ಒಂದು ಕೇಸನ್ನು ಅವನಲ್ಲ ಅಂತ ಹೇಳಿ ಅರ್ಜಿ ವಜಾ ಮಾಡಿಬಿಡ್ತು. ನಮ್ಮ ಕೇಸನ್ನು ವಜಾ ಮಾಡಿದೆ. ಏನು 12 ವರ್ಷ ಮೇಲೆ ಸಾಕ್ಷಿ ಎಲ್ಲಿಂದ ಸಿಗ್ತದೆ ಅಂತ ಹೇಳಿ. ಆದರೆ ಇಂದಿನ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ, ಅದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅದಕ್ಕೆ ಎಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಬೇಕು, ಅವರನ್ನು ತನಿಖೆಗೆ ತಗೊಳ್ಬೇಕಂತ. ಅದು ಇನ್ನೂ ಪೆಂಡಿಂಗ್ ಇದೆ. ಮತ್ತು CBI ಅವರು ಸಂತೋಷ್ ರಾವ್ನನ್ನು ಆರೋಪಿ ಅಂತ ಹೇಳಿ ಅಪೀಲ್ ಮಾಡಿದ್ದಾರೆ, ಅದನ್ನು ತೆಗೆದು ಬಿಸಾಡಿದರು. ಹಾಗಾದರೆ ಜಯ ಯಾರಿಗೆ ಸ್ವಾಮಿ? ಸಂತೋಷ್ ರಾವ್ ಮತ್ತು ಸೌಜನ್ಯ ಪರ ಹೋರಾಟ ಮಾಡುವಂಥ ಹೋರಾಟಗಾರರಿಗೆ ಇದು ಸಂದಂಥ ದೊಡ್ಡ ಜಯ. ಮುಂದಿನ ದಿನಗಳಲ್ಲಿ ನಾವು ಅತ್ಯಾಚಾರಿಗಳನ್ನು ಹುಡುಕ್ಲಿಕ್ಕೆ ಒಂದು ಒಳ್ಳೆ ದಾರಿ ಆಯಿತು ನಮಗೆ. ಅಂದರೆ ಈಗ ಮುಂದಿನ ಹೋರಾಟ ಹೇಗೆ? ಮತ್ತೇನಾದರೂ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಯೋಚನೆ, ಆ ರೀತಿಯಾಗಿ ಏನಾದರೂ, ಅಥವಾ ಇಲ್ಲಿ ಮತ್ತೆ ಮೇಲ್ಮನವಿ ಸಲ್ಲಿಸುವಂಥ ಅವಕಾಶವೂ ಕೂಡ ಇದೆ, ಆ ಥರ ಯೋಚನೆ? ಅದಂತೂ ನಾವು ತಿಳ್ಕೊಂಡೇ ಬಂದವರು. ಯಾಕಂತ ಹೇಳಿದರೆ, ನಮಗೆ ಇವತ್ತು ಮರು ತನಿಖೆಗೆ ಆದೇಶ ಮಾಡ್ತಿದ್ರು, ಅತ್ಯಾಚಾರಿಗಳ ಪರವಾದಂಥ ವಕೀಲರುಗಳು ಸುಪ್ರೀಂ ಕೋರ್ಟಿಗೆ ಹೋಗ್ತಿದ್ರು. ಆಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಲ್ಲ. ಒಂದು ಅವರು ಇಲ್ಲಾದ್ರೆ ಯಾರಿಗೂ ಜಯ ಆಗಿದ್ರೆ ಸಹ ಈ ಕೋರ್ಟಿಂದ ಎದುರುಗಡೆ ಪಾರ್ಟಿಯವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಅದಂತೂ 100ಕ್ಕೂ 100 ನಮಗೆ ಗೊತ್ತಿರುವಂಥ ವಿಷಯ. ಅವನೇ ಆರೋಪಿ. ನಿನ್ನೆ ಬರ್ದಿದ್ದಾರೆ ಅವರು ಜನಗಳೆಲ್ಲ, ಸಂತೋಷ್ ರಾವ್ ಗಲ್ಲಿಗೇರ್ತಾನೆ. ಇವತ್ತು
ಇವತ್ತು ನಿನ್ನೆ ಬರ್ದವ ಇವತ್ತು ಗಲ್ಲಿಗೆ ಕುತ್ತಿಗೆಗೆ ಹಗ್ಗ ಹಾಕೊಳ್ಬೇಕು ಇವತ್ತು ಪರಿಸ್ಥಿತಿ ಅದು ಸ್ವಾಮಿ. ಇದು ನೋಡಿ, ಈ ದೇಶದಲ್ಲಿ ಕಾನೂನು ನ್ಯಾಯ ಎಲ್ಲವೂ ಇದೆ, ಲೇಟ್ ಅಷ್ಟೇ. ನಾವು ಕಾನೂನನ್ನು ದೂಷಣೆ ಮಾಡಿ ಬದುಕೋರಲ್ಲ. ಈ ದೇಶದ ಕಾನೂನು ಸ್ವಾಮಿ, ಈ ದೇಶದ ಕಾನೂನು ಅದು. ಸ್ವಲ್ಪ ಅಡೆತಡೆಗಳು ಇರ್ತವೆ, ದೊಡ್ಡವರಿಗೆ ಸ್ವಲ್ಪ, ಸಣ್ಣವರಿಗೆ ಸ್ವಲ್ಪ. ಮಾತಾಡ್ತೀನಿ ಸರ್. ಈಗ ಬಹಳ ಖುಷಿಯ ವಿಚಾರ ಅಂದ್ರೆ ಎಲ್ಲೋ ಮುಚ್ಚೆ ಹೋಗಿದ್ದಂಥ ಪ್ರಕರಣ, ಜನ ಮರ್ತು ಬಿಟ್ಟಿದ್ದಂಥ ಪ್ರಕರಣ, ಅಲ್ಲಲ್ಲಿ ಚರ್ಚೆ ಆಗ್ತಿದ್ದಂಥ ವಿಚಾರ ಬೀದಿಯ ಹೋರಾಟದ ಮೂಲಕ ಇವತ್ತು ಇಡೀ ಕರ್ನಾಟಕಕ್ಕೆ ರೀಚ್ ಆಗಿದೆ. ಜನರಲ್ಲೊಂದು ಜಾಗೃತಿ, ಜನರಲ್ಲೊಂದು ಅರಿವು ಬಂದಿದೆ. ಮತ್ತೊಂದು ಕಡೆಯಿಂದ ಬರೀ ಬೀದಿ ಹೋರಾಟಕ್ಕೆ ಸೀಮಿತ ಆಗಲಿಲ್ಲ, ಕಾನೂನು ಹೋರಾಟವೂ ಆರಂಭ ಆಯಿತು. ಖುಷಿ ಪಡಬೇಕಾದ ಸಂಗತಿ. ಯಾಕಂದ್ರೆ ಮುಚ್ಚೆ ಹೋಗಿದ್ದಂಥ ಕೇಸು ಮತ್ತೊಂದು ಕಾನೂನು ವ್ಯಾಪ್ತಿಗೆ ಬಂದು ಮತ್ತೊಂದು ಇವತ್ತೇನೋ ಒಂದು ಕೋರ್ಟ್ನಲ್ಲಿ ತೀರ್ಪು ಬಂದಿದೆ. ನಾನು ಇವತ್ತಲ್ಲಿದ್ದೆ. ನಾನು ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ಇಲ್ಲಿ ಎರಡು ರೀತಿಯಲ್ಲಿ ಒಂದು ರೂಟ್ ಓಪನ್ ಆದಂಗೆ ಆಯ್ತು. ಒಂದು, ಸಂತೋಷ್ ರಾವ್ ಅಪರಾಧಿ ಅಂತ ವಾದ ಮಾಡ್ತಿದ್ರಲ್ಲ, ಅದು ಕ್ಲಿಯರ್. ಇನ್ಮೇಲೆ ಮತ್ತೆ ನಾವು ಅಪರಾಧಿ ಅಂತ ವಾದ ಮಾಡೋಕ್ಕೆ ಯಾವ ಅವಕಾಶವೂ ಇಲ್ಲ, ಯಾವ ಅಂಶವೂ ಇಲ್ಲ. ಮತ್ತೊಂದು, ಯಾರ್ಯಾರು ದಿಕ್ಕು ತಪ್ಪಿಸುವಂತ ಪ್ರಯತ್ನ ಪಟ್ಟಿದ್ರು ಅಧಿಕಾರಿಗಳು, ಯಾರ್ಯಾರು ಸಾಕ್ಷಿ ನಾಶ ಮಾಡಿದ್ರು, ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅವರಿಗೇನು ಶಿಕ್ಷೆನೋ ಏನು ಕ್ರಮ ತೆಗೆದುಕೊಳ್ಬೇಕು ಅಂತದೊಂದು ಜಡ್ಜ್ಮೆಂಟ್ ಅಲ್ಲಿ ಹಿಂದೆ ಮೆನ್ಷನ್ ಮಾಡಿದ್ರು. ಇದೀಗ ಅಕ್ವಿಟಲ್ ಕಮಿಟಿ ರಚನೆಗೂ ಒಂದು ಅವಕಾಶ ಸಿಕ್ಕಂಗೆ ಆಯ್ತು ಇವತ್ತಿನ ತೀರ್ಪು. ಒಟ್ಟಾರೆ ಹೇಗೆ ವಿಶ್ಲೇಷಣೆ ಮಾಡ್ತೀರಿ, ಹೇಗೆ ರಿಸೀವ್ ಮಾಡ್ತೀರಿ ಇದನ್ನ? ಸರ್, ಇದು ಈ ತೀರ್ಪು ಇದೇ ರೀತಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ವಿಶ್ಲೇಷಣೆ ಮುಂಚೆನೇ ನಾವು ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ಟ್ರಯಲ್ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಇದು ಮನವರಿಕೆ ಆಗಿತ್ತು, ಇದು ಸಂತೋಷ್ ರಾವ್ನೇ ಅಲ್ಲ ಅಂತ ಮನವರಿಕೆ ಆಗಿತ್ತು. ಹಾಗಿದ್ರೆ ಇನ್ನು ಯಾರು? ಅದಕ್ಕೇನು ಬೇಕು ಹೇಳಿ? ಮರು ತನಿಖೆ ಮಾಡ್ಬೇಕಂತ ಹೇಳಿದ್ರೆ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಬೇಕು. ಟೆಕ್ನಿಕಲ್ ಎವಿಡೆನ್ಸು ಎರಡು. ಒಂದು CC ಕ್ಯಾಮ್ರಾ ಫುಟೇಜ್, ಅದನ್ನು ಇವರು ನಾಶ ಮಾಡಿದರು. ಇನ್ನೊಂದು ಮೆಡಿಕಲ್ ಎವಿಡೆನ್ಸ್, ವೆಜನಲ್ ಸ್ವ್ಯಾಬ್, ಆ ಅತ್ಯಾಚಾರಿಯ ಸ್ಪರ್ಮಟೋಜೋವಾ ವೆಜನಲ್ ಸ್ವ್ಯಾಬನ್ನು 3 ದಿನಗಳ ವಿತಿನ್ 72 hours FSL ಲ್ಯಾಬಿಗೆ ಕಳಿಸೋದನ್ನು 12 ದಿನ ಆದಮೇಲೆ ಫಂಗಸ್ ಅಟ್ಯಾಕ್ ಆದಮೇಲೆ ಕಳಿಸ್ತಾರೆ. ಯಾಕಂತ ಹೇಳಿದ್ರೆ ಅದು ನಾಶ ಆದಮೇಲೆ ಕಳಿಸ್ತಾರೆ. ಇದು ಕೋರ್ಟಿಗೆ ಮನವರಿಕೆ ಆಗಿದ್ದಕ್ಕೇ. ಆನಂತರ ಇನ್ನೊಂದು ಪ್ರಮುಖ ಅಂಶ, ನ್ಯಾಯಾಲಯಕ್ಕೆ ಬಹಳ ಸ್ಪಷ್ಟವಾಗಿ ಅರಿವಾಗಿದ್ದು, ಸಂತೋಷ್ ರಾವ್ ಏನೋ ಆನೆ ಮಾವುತನ ಪ್ರಕರಣದಲ್ಲಿನೂ ಕೂಡ ಸಂತೋಷ್ ರಾವ್ನನ್ನೇ ಅಕ್ಯೂಸ್ಡ್ ಅಂತ ಟ್ರೀಟ್ ಮಾಡಿ ಅವನನ್ನು ಕೂಡ ವಿಚಾರಣೆ ಮಾಡಿದಾರಲ್ಲ, ಅವಾಗ ಕೋರ್ಟಿಗೆ ಬಹಳ ಸ್ಪಷ್ಟವಾಗಿ ಅರಿವಾಗಿದೆ ಇದು ಸಂತೋಷ್ ರಾವ್ ಅಲ್ಲ ಅಂಥೇಳಿ. ಹೀಗಾಗಿ ಸಂತೋಷ್ ರಾವ್ನನ್ನು ಕೂಡ ಈ ಪ್ರಕರಣದಿಂದ ಖುಲಾಸೆ ಮತ್ತೊಂದು ಸರಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ನಿರ್ದೋಷಿ ಅಂತ ಆಗಿದೆ. ಈಗ ಸಂತೋಷ್ ರಾವ್ ಅಲ್ಲ ಅಂತ ಮೇಲೆ ಯಾರಾದರೂ ಮಾಡಿರ್ಬೇಕಲ್ಲ. ಗಾಳಿ, ಗಿಡ, ಮರ, ನೆಲ ಮಾಡಕ ಆಗಲ್ವಲ್ಲ, ಯಾರಾದರೂ ಮಾಡಿರ್ತಾರಲ್ಲ. ಯಾರು ಅಂತ ಹೇಳಿ ಪ್ಯಾರೆಂಟ್ಸ್ ಆಫ್ ದ ವಿಕ್ಟಿಮ್, ಸೌಜನ್ಯಾಳ ತಂದೆ ಮತ್ತು ತಾಯಿ, ತಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಂಗಂತ ಹೇಳಿದರೆ ಇವತ್ತಿನ ಏನು ತೀರ್ಪಿದೆ, ಮಾನ್ಯ ಉಚ್ಚ ನ್ಯಾಯಾಲಯದ ತೀರ್ಪೇನಿದೆ, ಸಂತೋಷ್ ರಾವ್ ಅಲ್ಲ ಅಂದಮೇಲೆ ಖಂಡಿತವಾಗಿ ಅವ್ರು ಇದ್ದೇ ಇರ್ತಾರೆ. ಆದರೆ ಯಾವ ರೀತಿ ಈಗ ನಮ್ಮ ಮರು ತನಿಖೆ ಅವ್ರು ಮಾಡಬೇಕಂದ್ರೆ ಮತ್ತೆ ಮರು ತನಿಖೆ ಮಾಡಬೇಕು. ಮರು ತನಿಖೆ ಮಾಡೋದಕ್ಕೆ ಇನ್ನು ಏನೇನು ವಿಶ್ಲೇಷಣೆ ಮಾಡಿದೆ ಹೈಕೋರ್ಟ್ ಮಾಡಿದೆ, ಏನೇನು ಅವಕಾಶಗಳನ್ನು ಕೊಟ್ಟಿದೆ ಮುಂದೆ ನಮಗೆ ಅಪೀಲ್ಗೆ ಹೋಗೋದಕ್ಕೆ ಅನ್ನೋದಕ್ಕೆ ನಾಳೆ ಜಜ್ಮೆಂಟ್ ಕಾಪಿ ಸಿಗಬೇಕು ನಮಗೆ. ಜಜ್ಮೆಂಟ್ ಕಾಪಿ ಸಿಕ್ಕ ಮೇಲೆ ನಮ್ಮ ಹಿರಿಯ ನ್ಯಾಯವಾದಿಗಳು MR ಬಾಲಕೃಷ್ಣ ಅವರು ಮತ್ತು ಶ್ರೀಯುತ ಮೋಹಿತ್ ಅವರು, ನಾವೆಲ್ಲರೂ ಮತ್ತು ಇನ್ನೂ ಹಿರಿಯ ಅಡ್ವೊಕೇಟ್ಸ್ ಇದ್ದಾರೆ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಇದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿ ಯಾವ ರೀತಿ ಇದನ್ನು ನಾವು ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತೇವೆ. ಈಗ ಭಾಳ ಇಂಪಾರ್ಟೆಂಟ್ ಅದು ನಾನು ಆಗಲೇ ಪ್ರಸ್ತಾಪ ಮಾಡಿದ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಹೊಟ್ಟೆ ಉರಿಯುತ್ತಾ, ಜಜ್ಮೆಂಟ್ ಕಾಪಿಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಹೇಗೆ ಅಧಿಕಾರಿಗಳೆಲ್ಲರೂ ಕೂಡ ಸೇರ್ಕೊಂಡು ಸಾಕ್ಷಿ ನಾಶ ಮಾಡಿದ್ರು ಅಂತ ಹೇಳಿ. ನಾನು ಪದೇ ಪ್ರತಿ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ನಮ್ಮ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಇಡೀ ಇದನ್ನ ವ್ಯವಸ್ಥೆನ ಹೇಗೆ ಬದಲಾಯಿಸ್ತಾರೆ ಅಂತ ತಿಳ್ಕೊಬೇಕು ಅಂದ್ರೆ ಸೌಜನ್ಯ ಜಜ್ಮೆಂಟ್ ಕಾಪಿನ ಓದಬೇಕು ಅಂತ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟಾಗ ಏನು ಹೇಳ್ತೀರಿ ಸರ್? ನಾನು ನಿಮಗೆ ಟೈಮ್ ಲೈನ್ ಹೇಳ್ತೇನೆ. ಇದನ್ನು 2023 ಜೂನ್ 16ಕ್ಕೆ ಸಂತೋಷ್ ರಾವ್ ಅಕ್ವಿಟಲ್ ಆರ್ಡರ್ ಬಂತು. ಅದ್ರ ಜೊತೆಗೇ ಎರ್ರಿಂಗ್ ಆಫೀಷಿಯಲ್ಸ್ ಮೇಲೆ ಕ್ರಮ ಕೈಗೊಳ್ಳಿ, ಅಂದರೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಅದೇ ಆದೇಶದಲ್ಲೇ ಹೇಳ್ತಾರೆ. ಆ ಆದೇಶ ಆಗಿ 5 ತಿಂಗಳವರೆಗೆ ಅದನ್ನು ಯಾವುದೇ ನಿರ್ಣಯ ಕೈಗೊಳ್ಳೋದೇ ಇಲ್ಲ ರಾಜ್ಯ ಸರ್ಕಾರ. 5 ತಿಂಗಳು ಆದಮೇಲೆ CBI ಅಗೇನ್ಸ್ಟ್ ದ ಪೀರಿಯಡ್, ಒಂದು ಪೀರಿಯಡ್ ಅಂತ ಇರ್ತದೆ ಅಪೀಲ್ಗೆ ಹೋಗೋದಕ್ಕೆ. ಲೋಯರ್ ಪ್ರಾಸಿಕ್ಯೂಷನ್ ಏನಿದ್ದಾರೆ, APP ಅವ್ರು ಏನಿದ್ದಾರೆ, ಅವರು ಇಟ್ ಈಸ್ ಅನ್ಫಿಟ್ ಫಾರ್ ಅಪೀಲ್ ಅಂತ ಹೇಳ್ತಾರೆ. ಅದಕ್ಕೆ ವಿರುದ್ಧವಾಗಿ ಸ್ವತಃ ಅವ್ರದೇ ಇಲಾಖೆಯ ಅಭಿಯಂತರರ ವಿರುದ್ಧವಾಗಿ ಹಿರಿಯ ಅಭಿಯಂತರರು ಏನು ಮಾಡ್ತಾರೆ, ಅಪೀಲ್ಗೆ ಹೋಗ್ತಾರೆ. ಆ ಅಪೀಲ್ಗೆ ಹೋಗಿದ್ದೇನೆ ನೆಪ ಇಟ್ಕೊಂಡು ರಾಜ್ಯ ಸರ್ಕಾರ ಏನು ಹೇಳುತ್ತೆ, ಪೊಲೀಸ್ ಇಲಾಖೆ ಏನು ಹೇಳುತ್ತೆ, ಅಪೀಲ್ಗೆ ಹೋಗಿದ್ದಾರೆ. ಅಪೀಲ್ಗೆ ಹೋದಾಗ ನಾವು ಹೆಂಗೆ ಕ್ರಮ ಕೈಗೊಳ್ಳೋಕ್ಕಾಗುತ್ತೆ? ಆದರೆ ಈಗ ಅವಕಾಶ ಇದೆಯಲ್ಲ,
ಅಪೀಲ್ ಡಿಸ್ಮಿಸ್ ಆಯ್ತು. ಈಗ ಯಾರ್ಯಾರು ಅಪರಾಧಿಗಳಿದ್ದಾರೆ ಅಂದರೆ ಎರಿಂಗ್ ಆಫೀಷಿಯಲ್ಸ್ ಇದ್ದಾರೆ, ತಪ್ಪೆಸಗಿದ್ದಾರೆ, ಈ ವೆಜನಲ್ ಸ್ವಾಬನ್ನು ಲೇಟಾಗಿ ಕಳಿಸ್ಕೊಟ್ಟಂಥ PSI, ಆನಂತರ CCTV ಕನೆಕ್ಟ್ ಅದರ ಫುಟೇಜನ್ನೇ ಕಲೆಕ್ಟ್ ಮಾಡದೇ ಇರುವಂಥವ್ರು, ಆನಂತರ ಯಾರು ಇವ್ರ ಹೆಸರು ಇದ್ರ ನೈಜ ಅಪರಾಧಿಗಳೇ ಸಂತೋಷ್ ರಾವ್ ಹಿಡ್ಕೊಂಡು ಬಂದಿದ್ದು, ಪೊಲೀಸರು ಹಿಡ್ಕೊಂಡು ಬಂದಿದ್ದಲ್ಲ. ವೆರಿ ಫನಿ. ಅವನೇ ಕಂಪ್ಲೇನೆಂಟ್ ಇದ್ದಾನೆ. ಆನಂತರ ಇದರಲ್ಲಿ ಇಲ್ಲಿಗಲ್ ಡಿಟೆನ್ಷನ್ ಆಗಿರೋದು ಬಹಳ ಕ್ಲಿಯರ್ ಆಗಿದೆ. ಇದರಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ನನ್ನ 11ನೇ ತಾರೀಕು ಸಾಯಂಕಾಲ ಹಿಡ್ಕೊಂಡು ಬರ್ತಾರೆ ಜನಗಳು. ಇವ್ರು ಹಿಡ್ಕೊಂಡು ಬರ್ತಾರಲ್ಲ, ಹಿಡ್ಕೊಂಡು ಬಂದಮೇಲೆ ಅರೆಸ್ಟ್ ತೋರಿಸೋದು ಯಾವಾಗ? 13ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ ಭಾಸ್ಕರ್ ರೈ ಅವರು ಅರೆಸ್ಟ್ ಮಾಡ್ತೀನಿ ಅಂತ ತೋರಿಸ್ತಾರೆ. ಅಂದ್ರೆ 2 days ಇಲ್ಲಿಗಲ್ ಡಿಟೆನ್ಷನ್ ಅಲ್ವಾ? ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಬರ್ತದೆ. ಇದು 1ನೇ ಹಂತದಲ್ಲಿ ನಮಗೆ ಜಯ ಸಿಕ್ಕಿದೆ, ಖಂಡಿತ ಜಯ ಸಿಕ್ಕಿದೆ. ಮುಂದಿನ ಹಂತದ ವಿಚಾರಣೆಯಲ್ಲಿದ್ದಾಗ, ಸುಪ್ರೀಂ ಕೋರ್ಟ್ನ ವಿಚಾರಣೆಯಲ್ಲಿದ್ದಾಗ ಖಂಡಿತ ಇದು ನಮಗೆ ಅನುಕೂಲ ಆಗೇ ಆಗುತ್ತೆ. ಓಕೆ ಸರ್. ಸರ್, ಇವತ್ತಿನ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ರೀತಿಯ ವಿಶ್ಲೇಷಣೆ ಮಾಡ್ತಾರೆ? ಅಂದರೆ ಈಗ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು, ಮರು ತನಿಖೆಗೆ ಯಾಕೆ ಪರಿಗಣಿಸಿಲ್ಲ ಅನ್ಸುತ್ತೆ? ಅಂದರೆ ಸುದೀರ್ಘ 12 ವರ್ಷಗಳ ಕಾಲ ಈ ಮತ್ತೆ ಮರು ತನಿಖೆ ಕೊಟ್ಟರು ಏನು ಸಾಕ್ಷಿ? ಆ ರೀತಿ ಪ್ರಶ್ನೆ ಉದ್ಭವ ಆಯ್ತಾ ಹೇಗೆ? ಅಲ್ಲ, ಅದು ಆರ್ಗ್ಯುಮೆಂಟ್ ಟೈಮಲ್ಲಿ ಲಾಸ್ಟಿಗೆ ಕೋರ್ಟ್ ಕೂಡ ಕೇಳಿದೆ ಅದನ್ನೇ, 12 ವರ್ಷ ನಂತರ ಇವಾಗ ಏನು ಸಾಕ್ಷಿ ಸಿಗುತ್ತೆ ಅನ್ನುವಂಥದ್ದು. ಆಮೇಲೆ ನೋಡೋಣ ಅಂತೇಳಿ ರಿಸರ್ವ್ ಮಾಡಿ ಇಟ್ಟಿದ್ದು. ಆ ರೀಸನ್ ಎಲ್ಲ ಬಂದಿರ್ಬೋದು ಜಜ್ಮೆಂಟಲ್ಲಿ. ನೋಡೋಣ ಅದು ಜಜ್ಮೆಂಟಲ್ಲಿ ಏನು ರೀಸನ್ ಮೇಲೆ ಇದು ಏನು ರೀಇನ್ವೆಸ್ಟಿಗೇಷನ್ ಬೇಡ ಅಂತ ಹೇಳಿದ್ದಾರೆ ಅಂತೇಳಿ ನೋಡಿ ತಿಳ್ಕೊಳ್ಳೋಣ. ಈ ಸಂತೋಷ್ ರಾವ್ ನಾವೆಲ್ಲರೂ ಅಮಾಯಕ ಅಂತಿದ್ವಿ. ಸಂತೋಷ್ ರಾವ್ ಇಡೀ ಕುಟುಂಬನೇ ಸರ್ವನಾಶ ಆಗಿ ಹೋಗ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಸಂತೋಷ್ ರಾವ್ ಪರವಾಗಿ ನಿಂತ್ಕೊಂಡ್ರಿ, ಕಾನೂನು ಹೋರಾಟ ಏನೇನು ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡಿದ್ರಿ. ಇವತ್ತು ಸಂತೋಷ್ ರಾವ್ ಮೇಲ್ಮನವಿ ಸಲ್ಲಿಸಿದಾಗ ಅದು ಕೂಡ ರಿಜೆಕ್ಟ್ ಆಯಿತು. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಇಲ್ಲ, ಒಳ್ಳೆ ಆರ್ಡ್ರು. ಈಗ ಸಂತೋಷ್ ರಾವ್ ಈಗ ಆ್ಯಕ್ಚುಲಿ ನಾವು ಟೆನ್ಷನ್ ಮಾಡಿದಷ್ಟು ಸಂತೋಷ್ ರಾವ್ ಟೆನ್ಷನ್ ಮಾಡಿರಲಿಲ್ಲ. ಅವನಿಗೆ ಇವತ್ತು ಕೂಡ ಏನಾಗಿದೆ ಅಂತ ಅವನಿಗೆ ಗೊತ್ತಿಲ್ಲ. ಆದರೂ ಒಂದು ಸಾಮಾಜಿಕ ನೆಲೆಯಲ್ಲಿ ನಾವು ಆ ಬಗ್ಗೆ ಹೋರಾಟ ಮಾಡಿದ್ದು, ಒಂದು ಹುಡುಗಿಗೆ ನ್ಯಾಯ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿದ್ದು. ಅದಕ್ಕೆ ಜಯ ಸಿಕ್ಕಿದೆ ಇವತ್ತು. ಒಂದು ಹುಡುಗಿಗೆ ನ್ಯಾಯ, ಒಂದು ಅವನಿಗೂ ನ್ಯಾಯ, ಅಮಾಯಕನಿಗೂ ನ್ಯಾಯ, ಇಡೀ ಕುಟುಂಬ. ಹೌದು, ಎರಡು ಕೂಡ ಇವತ್ತು ಆಗಿದೆ. ನಿನ್ನೆಯಿಂದ ಏನು ಜಜ್ಮೆಂಟು ಡೇಟ್ ಅನೌನ್ಸ್ ಆದಮೇಲೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಬರ್ದಿದ್ದು, ಸಂತೋಷ್ ರಾವ್ಗೆ ನಾಳೆ ಗಲ್ಲಿಗೆ ಇರಿಸ್ತಾರೆ, ಸಂತೋಷ್ ರಾವ್ ಇನ್ನು ಮುಂದೆ ಜೈಲಲ್ಲಿ ಫಿಕ್ಸು. ಆ ನಂತರ ಹೋರಾಟಗಾರರನ್ನೆಲ್ಲ ಏನು ಟ್ರೋಲ್ ಮಾಡ್ತಾ ಬರೆದ್ರು. ಅವರು ಇಲ್ಲಿ ಮುಟ್ಟು ನೋಡಿಕೊಳ್ಳುವಂತ ಒಂದು ಆರ್ಡರ್ ಬಂದಿದೆ ಇವತ್ತು. ಮುಂದಿನ ಕಾನೂನು ಹೋರಾಟದ ಅವಕಾಶ ಏನೇನಿದೆ? ಏನೇನು ಡೋರ್ ಓಪನ್ ಆಯ್ತು ಅಂತೀರಿ ಅಥವಾ ಏನು ಮಾಡಬಹುದು? ಅಲ್ಲ, ರೀಇನ್ವೆಸ್ಟಿಗೇಷನ್ಗೆ ಅದು ವಿಕ್ಟಿಮ್ ಕಡೆಯವರು ಖಂಡಿತ ಹೋಗ್ತಾರೆ. ಇದು ಕಾಂಪನ್ಸೇಷನ್ ಬಗ್ಗೆ ಏನು ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಕಾಂಪನ್ಸೇಷನ್ ಬೇಡ ಇವರಿಗೆ ಅಂತ ಹೇಳಿ, ಒಂದು ವೇಳೆ ಅದರ ಬಗ್ಗೆ ಕಾಂಪನ್ಸೇಷನ್ ಬಗ್ಗೆ ಆರ್ಡರ್ ಇದ್ರೆ 100% ನಾವು ಕೂಡ ಹೋಗ್ತೀವಿ. ಹೋರಾಟಗಾರ ತಮ್ಮಣ್ಣ ಶೆಟ್ಟರ್ ಇದ್ದಾರೆ, ಫಸ್ಟ್ ಟೈಮ್ ನಮ್ಮ ಚಾನಲ್ ಮಾತಾಡ್ತಿದ್ದಾರೆ. ಏನು ಹೇಳ್ತೀರಿ ಸರ್, ಇವತ್ತಿನ ಈ ತೀರ್ಪನ್ನು ಯಾವ ರೀತಿ ರಿಸೀವ್ ಮಾಡ್ತೀರಿ? ಮುಂದೆ ಹೇಗೆ? ಅಂದರೆ ಬರೀ ಕಾನೂನು ಹೋರಾಟ ಮಾತ್ರ ಆಗೋದಿಲ್ಲ, ಬೀದಿ ಹೋರಾಟ ಯಾರೇನು ಹೇಳಿ ಅದರ ಅವಶ್ಯಕತೆ ದೊಡ್ಡ ಮಟ್ಟಿಗಿದೆ. ಇವತ್ತು ಇಡೀ ರಾಜ್ಯಾದ್ಯಂತ ಜನ ಚರ್ಚೆ ಮಾಡ್ತಿದ್ದಾರೆ. ಈ ಕೇಸಿಗೆ ಮತ್ತೆ ಮರುಜೀವ ಬಂದಿದೆ ಅಂದರೆ ಕಾರಣ ಬೀದಿ ಹೋರಾಟ. ಹೇಗೆ ಮುಂದೆ ಅಂತ? ಈ ತೀರ್ಪಿನ ಮೇಲೆ ನಮಗೆ ಸಂತಸ ಇದೆ. ಯಾಕಂತ ಹೇಳಿದ್ರೆ ನಾವು ಮೊಟ್ಟ ಮೊದಲ ಈ ಹೋರಾಟಕ್ಕೆ ಬರುವ ಮುಂಚೆ ಮೊಟ್ಟ ಹೇಳಿಕೆ ಕೊಟ್ಟದ್ದು ನಾನು, ಇವರೊಂದು ವೃತ್ತಿಪರ ಅತ್ಯಾಚಾರಿಗಳು ಅಂತ ನಾನು ಹೇಳಿದ್ದೆ. ಯಾಕಂತ ಹೇಳಿದರೆ ಇವತ್ತು ನೋಡಿ ಅದೆಲ್ಲವೂ ಕ್ಲಿಯರ್ ಆಯಿತು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇವತ್ತು ಸಂತೋಷ್ ಒಬ್ಬ ನಿರಪರಾಧಿ ಆಗುವುದರ ಮುಖಾಂತರ ಇನ್ನೊಂದು ಮಹೇಶ್ ಶೆಟ್ಟಿ ಹೋರಾಟಕ್ಕೆ ಇಳಿದ ನಂತರ ಆ ಜಾಗದಲ್ಲಿ ಯಾವುದೇ ಒಂದು ಅತ್ಯಾಚಾರ, ಕೊಲೆ, ಸುಲಿಗೆಗಳು ನಡೀಲಿಲ್ಲ. ಒಂದು ವೇಳೆ ಒಟ್ಟಾರೆಯಾಗಿ ಇವತ್ತಿನ ಈ ತೀರ್ಪನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಅಂದರೆ, ಈಗಾಗಲೇ ಸೋಷಿಯಲ್ ಮೀಡಿಯಾ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಅರ್ಜಿ ವಜಾ ಅನ್ನೋದಷ್ಟನ್ನೇ ಗಮನಿಸಿರ್ತೀರಿ. ಹೌದು, ಅರ್ಜಿ ವಜಾಗೊಂಡಿದೆ, ಅದಕ್ಕೂ ಕೂಡ ಸಕಾರಣ ಇದೆ. ಸುದೀರ್ಘ 12 ವರ್ಷ ಆಗಿರುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಮರು ತನಿಖೆಗೆ ಆದೇಶವನ್ನು ಹೊರಡಿಸಿದ್ರೆ ಏನು ಸಾಕ್ಷಿ ಸಿಗುತ್ತೆ ಎನ್ನುವಂಥ ಪ್ರಶ್ನೆಯನ್ನು ಕೋರ್ಟ್ ಮುಂದಿಡ್ತಾ ಇದೆ. ಮತ್ತೊಂದು ಕಡೆಯಿಂದ ಸಂತೋಷ್ ರಾವೇ ಅಪರಾಧಿ ಅಂತ ಇನ್ನಷ್ಟು ಕಡೆಗಳಲ್ಲಿ ಬಿಂಬಿಸಲಾಗ್ತಾ ಇತ್ತು. ಆದರೆ ಬಹಳ ಸ್ಪಷ್ಟವಾಗಿ ಇದೀಗ ಕೋರ್ಟ್ ಹೇಳ್ತಾ ಇದೆ ಸಂತೋಷ್ ರಾವ್ ನಿರಪರಾಧಿ ಅಂತ. ನೋಡೋಣ ಮುಂದೆ ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ. ಧನ್ಯವಾದ. ವಿಡಿಯೋ ನೋಡ್ತಕ್ಕ.